ಭಾಗವತ ಎಂಥದ್ದು, ಪುನಃ ಅದು 5 ಮುಖ ಅಂತಾರೆ. 5 ಮುಖದಿಂದ ರುದ್ರದೇವರ 5 ಮುಖದಿಂದ 5 ಮುಖದ ಭಾಗವತ ಹೊರಡಿಸ್ತಾರೆ. ಒಂದು ಮುಖ ಹೇಳ್ತೇನೆ, ಏನು? ಸ್ವಾನುಭಾವಂ. ಯಃ ಸ್ವಾನುಭಾವಂ ಅಧ್ಯಾತ್ಮ ದೀಪಂ ಅತಿ ತಿತಿರ್ಷತಾಂ ತಮಃ ಅಂಧಂ ಅಖಿಲ ಶ್ರುತಿಸಾರಂ. ಏನು ಮೊದಲನೇದ್ದು? ಸ್ವಾನುಭಾವಂ. ಹೌದು, ಭಾಗವತ ಯಾರನ್ನು ಹೇಳ್ತದೆ? ಭಗವಂತನನ್ನು ಹೇಳ್ತದೆ. ಭಗವಂತನಿಗೇನು ಹೆಸರು? ಸ್ವಾನುಭಾವ ಅಂತ ಹೆಸರು. ಅವನನ್ನು ತಿಳಿಸಕ್ಕಂಥ ಭಾಗವತಕ್ಕೂ ಕೂಡ ಸ್ವಾನುಭಾವ ಅಂತ ಹೆಸರು. ಸ್ವಂ ತನ್ನನ್ನು ಸಮ್ಯಕ್ ಅನುಭವತೀತಿ ಸ್ವಾನುಭಾವ. ನಮಗೆ ದೇವರನ್ನು ಸರಿಯಾಗಿ ಅನುಭವಿಸಿಕೊಳ್ಳಿಕ್ಕಾಗುತ್ತಾ? 100ಕ್ಕೆ 100 ದೇವರನ್ನು ಅನುಭವಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತಾ? ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ದೇವರನ್ನು ಅನುಭವಿಸೋದು ಎಷ್ಟು ಅನುಭವಿಸ್ತೇವೆ? ಏನೋ ಚಾರು ಚೂರು, ಎಷ್ಟು ಅನಂತದಲ್ಲಿ ಚಾರು ಚೂರು ತೆಗೆದುಕೊಳ್ಳಿಕ್ಕೆ ಬರುವುದಿಲ್ಲ. ಭಗವಂತ ತನ್ನನ್ನು ತಾನು ಸಮಗ್ರವಾಗಿ 100ಕ್ಕೆ 100 ತನ್ನನ್ನು ಅನುಭವಿಸ್ತಾನಲ್ವೋ? ರುಕ್ಮಿಣಿ ಹೇಳಿದ್ಳ, ಹೋಗಿ ಸುಮ್ಮನೆ ಮನೆಯಲ್ಲೇ ಕೂತಿದ್ದೀರಾ, ನಮಗೆ ಸಂತತಿ ಬೇಕು ಅಂದು, ಹೋಗಿ ಆ ರುದ್ರದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಬನ್ನಿ ಅಂತ ಬೈದೇ ಬಿಟ್ಲು ಕೃಷ್ಣನಿಗೆ. ಅಪ್ಪಣೆ ಅಂತ ಹೊರಟೇ ಬಿಟ್ಟ. ಅದಕ್ಕೆ ಸರಿಯಾಗಿ ಯಾರೋ ಜ್ಯೋತಿಷ್ಕರು ಅಂದಿದ್ರು. ಜ್ಯೋತಿಷ್ಕರ ಹತ್ರ ಕೇಳಿದ ಕೃಷ್ಣ, ಹೀಗೆ ಸಂತತಿ ಆಗಬೇಕಾದ್ರೆ ಏನು ಮಾಡಬೇಕು ಅಂತ. ಜ್ಯೋತಿಷ್ಕರಂದ್ರೆ 12 ವರ್ಷ ತಪಸ್ಸು ಮಾಡಬೇಕು ಅಂತಂದು ಕೃಷ್ಣನ ಹತ್ರ. 12 ವರ್ಷ ತಪಸ್ಸು? ನಾನು? ಹೌದು, ನೀನೇ ಅಂದರು ಜ್ಯೋತಿಷ್ಕರು. ನಾನು ಮಾಡಿದ್ರೆ ಆಗ್ಬೋದಾ, ಇನ್ನೊಬ್ಬರ ಹತ್ರ ಮಾಡಿಸಿದ್ರೆ ಇಲ್ಲೆಲ್ಲ ನೀನೇ ಮಾಡಬೇಕು ಅಂತ. ಸರಿ ಅಂತ ಹೊರಟ. ಎಲ್ಲಿಗೆ ಹೊರಟ? ಬದರಿಕಾಶ್ರಮಕ್ಕೆ ಹೊರಟ. ಯಾರು ಕೊಡ್ತಾರೆ 12 ವರ್ಷ? ನಮ್ಮ ದೇಶ ಚೆನ್ನಾಗಿ ಮುಂದುವರಿಬೇಕು ಅಂತಾದರೆ 12 ವರ್ಷ ತಪಸ್ಸಿಗೆ ಹೋಗೋದಾ? ಇಲ್ಲಿ ದೇಶ ನಡೆಸೋದೇ ದೊಡ್ಡ ತಪಸ್ಸು. ಆದ್ದರಿಂದ ಕೃಷ್ಣ ಏನು ಮಾಡಿದ? ಓಹೋ, 12 ವರ್ಷ ತಪಸ್ಸ ಅಂದ. ಜ್ಯೋತಿಷ್ಕರ ಹತ್ರನೇ ಕೇಳಿದ, 1 ವರ್ಷ ಅಂದರೆ ಏನು ಅಂತ ಕೇಳಿದ. ಜ್ಯೋತಿಷ್ಕರಂದ್ರೆ 1 ವರ್ಷ ಅಂದರೆ ಗುರು 12 ರಾಶಿಗಳಲ್ವ, ಮೇಷ ವೃಷಭ ಮಿಥುನ ಕರ್ಕಾಟಕ ಅಂಥೇಳಿ. ನನಗೆ ಗೊತ್ತು, ಕರ್ನಾಟಕರಿಗೆ ಮೇಷ ವೃಷಭ ಗೊತ್ತಿಲ್ಲ, ಚೈತ್ರ ವಿಶಾಖ ಜ್ಯೇಷ್ಠ ಆಷಾಢ ಅಂತ ಗೊತ್ತು. ಅದೇ ರೀತಿ ಮೇಷ ವೃಷಭ ಮಿಥುನ ಕರ್ಕಾಟಕ ಅಂತ ಇದು ಒಂದು 12 ರಾಶಿ ಉಂಟು. ಗುರು ಒಂದು ರಾಶಿಯಲ್ಲಿ ಎಷ್ಟು ದಿವಸ ಇರ್ತಾನೋ ಅದಕ್ಕೆ 1 ವರ್ಷ ಅಂತ ಹೆಸರು ಅಂತಂದರು. ಗುರು ಒಂದು ರಾಶಿಯಲ್ಲಿ 1 ವರ್ಷ ಇರ್ತಾನೆ. ನಮಗೆ ಬೇರೆಯವರು ಎಷ್ಟೆಷ್ಟು ಇರ್ತಾರಂತ ಗೊತ್ತಿಲ್ಲ. ನಮಗೆ ಶನಿದ್ದಂತೂ ಚೆನ್ನಾಗಿ ಪರಿಚಯ ಉಂಟು. 7 ಶನಿ, ಒಂದೊಂದು ಮನೆಯಲ್ಲಿ 2.5 ವರ್ಷ ಕೂಡ್ತಾನೆ. ಗ್ರಹಚಾರ ಬೇಗ ಹೊರಬಾರ್ದಾವ ಅಂತ ಹೇಳಿಕೊಂಡು ಗುರು ಒಂದೊಂದು ರಾಶಿಯಲ್ಲಿ 1 ವರ್ಷ ಕೂಡ್ತಾನೆ. ಹಾಗಾದರೆ ಮೇಷದಲ್ಲಿ ಕೃಷ್ಣ ತಪಸ್ಸಿಗೆ ಅಂತ ಹೋದಾಗ ಮೇಷದಲ್ಲಿ ಗುರು ಇದ್ದ. ಕೃಷ್ಣ ಗುರುವನ್ನು ಕರೆದ, ಬಾರೋ ಅಂದ. ಗುರು ಅಪ್ಪಣೆ ಅಂತ ಗುರು ಬಂದ. ಎಲ್ಲಿದ್ದೀಗ? ಮೇಷದಲ್ಲಿದ್ದೇನೆ ಅಂದ. ನಡಿ ಹೊರಡು ಅಂತಂದ. ಎಲ್ಲಿಗೆ ಅಂತಂದ. 1 ಸುತ್ತು ಬಾ ಅಂದ. ವೃಷಭ ಮಿಥುನ ಕರ್ಕಾಟಕ ಎಷ್ಟೊತ್ತಿನೊಳಗೆ ಅಂತಂದ. ಎಷ್ಟೊತ್ತು? ಈಗ ಎಷ್ಟು ಗಂಟೆ ಎಷ್ಟಾಯಿತು ಅಂತಂದ. ಈಗ ಗಂಟೆ 5 ಆಯಿತು ಅಂತಂದು. ನಾಳೆ ಬೆಳಿಗ್ಗೆ 5 ಗಂಟೆಯ ಒಳಗೆ ನೀನು ಮೇಷದಿಂದ ಹೊರಟು ಪುನಃ ಮೇಷದಲ್ಲೇ ಬಂದು ಕೊಡಬೇಕು ಅಂತಂದ. ಅಪ್ಪಣೆ ಅಂತ ಗುರು ಹೊರಟೇ ಬಿಟ್ಟ. ಮೇಷ ಆಯಿತು, ವೃಷಭ ಆಯಿತು, ಮಿಥುನ ಆಯಿತು, ಕರ್ಕಾಟಕ ಆಯಿತು. ಏನು ಇವತ್ತು ಬೆಳಿಗ್ಗೆ 5 ಗಂಟೆಗೆ ಶುರು ಮಾಡಿದ್ದ ಹೊರಡಲಿಕ್ಕೆ, ನಾಳೆ ಬೆಳಿಗ್ಗೆ 5 ಗಂಟೆಗಾಗುವಾಗ ಪುನಃ ಮೇಷದಲ್ಲೇ ಬಂದು ಕೂತ. ಕೃಷ್ಣ ಜ್ಯೋತಿಷ್ಕರನ್ನು ಕರೆದ. 12 ವರ್ಷ ಆಯಿತು, ಮನೆಗೆ ಹೋಗಲ್ಲ ಅಂದ. ನಮಗೆ ನಮಗೆಲ್ಲ ನಮ್ಮ ಜೀವನದಲ್ಲಿ ಹೇಗುಂಟು ಅಂತಂದರೆ, ಸ್ವಾಮಿ ಏನು ಗೊಂದಲ, ಸಮಸ್ಯೆ ದಿನನೇ ಹೋಗೋಲು ಅಂತ ನಮ್ಮದು. ಕೃಷ್ಣ ಎಷ್ಟು ಬೇಗ ದಿನ ಹೋಯಿತು ಅಂತ ಕೃಷ್ಣ. ಹಾಗಾದರೆ ನಮ್ಮ ದಿನಗಳು ಬೇಗ ಸಾಗಬೇಕಾ? ದಿನಗಳು ಬೇಗ ಸಾಗಬೇಕು ಅಂತಂದರೆ ಮನಸ್ಸಿಗೆ ನೆಮ್ಮದಿ ಅಂತಂದ್ರೆ ಒಂದೇ ಅರ್ಥ. ದಿನಗಳು ಬೇಗ ಸಾಗಬೇಕಾ? ಮನಸ್ಸಿಗೆ ನೆಮ್ಮದಿ ಸಿಗಬೇಕಾ? ಭಾಗವತ ಓದಿ ಅಂತಾರೆ. ಭಾಗವತ ಓದಿದೆವು ಅಂತಂದರೆ ದಿನಗಳು ಬೇಗ ಸಾಗುತ್ತವೆ. ಕೃಷ್ಣ ಮಾಡಿದ ತಪಸ್ಸನ್ನು ಚಿಂತನೆ ಮಾಡೋಣ, ದಿನಗಳು ಬೇಗ ಸಾಗುತ್ತವೆ. ಭಾಗವತವನ್ನು ಸ್ವಾನುಭಾವ ಎನ್ನುವ ಶಬ್ದದಿಂದ ಉಪಾಸನೆ ಮಾಡೋಣ, ದಿನಗಳು ಬೇಗ ಸಾಗ್ತವೆ ಅಂದರೆ ನೆಮ್ಮದಿ ಸಿಗುತ್ತೆ ಅಂತ ಅರ್ಥ. ಅಷ್ಟೇ ಅಲ್ಲ, ನಮಗೆ ನಾವು ಯಾರು ಎಂಬ ಅನುಭವವನ್ನು ತಂದು ಕೊಡುತ್ತೆ. ಸ್ವ ಅನುಭವ. ನಮಗೆ ನಾವು ಯಾರು ಅಂತ ನಮಗೆ ಇನ್ನೂ ಗೊತ್ತಿಲ್ಲ. ನಮ್ಮ ಅನುಭವವನ್ನು, ನಾನು ಯಾರು ಎನ್ನುವ ಅನುಭವವನ್ನು ತಂದು ಕೊಡುತ್ತೆ ಭಾಗವತ. ಅದಕ್ಕೋಸ್ಕರ ಭಾಗವತದ ಹೆಸರೇ ಸ್ವಾನುಭಾವಂ. ಅಖಿಲ ಶ್ರುತಿಸಾರಂ. 2ನೇದ್ದು ಭಾಗವತಕ್ಕೆ ಅಖಿಲ ಶ್ರುತಿಸಾರಂ. ವಿರಕ್ತಿದ್ದನ್ನು ತಿಳಿಸಿಕೊಡುತ್ತೆ ಅಖಿಲ ಶ್ರುತಿಸಾರಂ ಅಂತಂದರೆ ಏನು? ಈ ದಿವಸ ಏನೇನೇನೇನೇನೇನೋ ಶಬ್ದಗಳನ್ನು ಕೇಳ್ತೇವೆ ನಮ್ಮ ಕಿವಿಯಿಂದ. ಕೇಳಬಾರದ್ದನ್ನೆಲ್ಲ ನಾವು ಕೇಳ್ತಾ ಇದ್ದೆ. ಆಗ ಹೇಳಿದೆ ಅಲ್ವೋ, ಕೇಳಬಾರದ್ದನ್ನೆಲ್ಲ ನಾವು ನಮ್ಮ ಕಿವಿಯಿಂದ ಕೇಳ್ತಾ ಇದ್ದೇವೆ. ಕೇಳಿಕೊಂಡು ಅಯ್ಯೋ ದೇವರೇ, ಇಂಥವರ ಬಾಯಿಂದ ಕೇಳಿಸ್ಕೊಳ್ತಕ್ಕಂಥ ಪ್ರಸಂಗ ಬಂತ ನನಗೇಂತೂ ನಾವು ಒದ್ದಾಡ್ತಾ ಇರ್ತೇವಲ್ವೋ. ಅದಕ್ಕಂದ್ರು ಅಖಿಲ ಶ್ರುತಿ. ನಮ್ಮ ಕಿವಿಗಳಿಗೆ ಏನೆಲ್ಲ ಬರ್ತಾ ಉಂಟೋ
ಅದೆಲ್ಲವನ್ನೂ ಕೂಡ ಭಗವಂತನ ಕಡೆಗೆ ಸಾರಯತೀತಿ ಅಖಿಲ ಶ್ರುತಿ ಸಾರಂ. ಈಗಲೂ ಉಂಟು ನಮ್ಮಲ್ಲಿ, ಯಾರೋ ಬೈತಾರೆ, ಸಖತ್ತು ಬೈತಾರೆ, ಅವಾಗ ಅಂತಾರೆ, ಮತ್ತೊಬ್ಬರು ಅಂತಾರೆ ನಿಮಗೆ ಸಖತ್ತು ಬೈತಾ ಇದ್ದಾರೆ ಅಂತ. ಆವಾಗ ಇವರು ಏನಂತಾರೆ ಗೊತ್ತಾ, ಎಲ್ಲ ದೇವರಿಗೆ ಬಿಟ್ಟಿದ್ದೇನೆ ಅಂತಾರೆ. ಅಂತ ಮಾತು ಚಾಲ್ತಿಯಲ್ಲಿ ಉಂಟಾ? ಎಲ್ಲ ದೇವರಿಗೆ ಬಿಟ್ಟು ಅವ ಸಖತ್ತು ಬೈದಿದ್ದಾನೆ ಮಾತ್ರ ಇವನಿಗೆ. ಇದನ್ನು ಕೇಳಿಸಿಕೊಂಡವ ಮೂರನೇ ವ್ಯಕ್ತಿ, ಯಾರೋ ನಮ್ಮ ಅಭಿಮಾನಿ, ಅವ ನಮ್ಮ ಹತ್ರ ಹೇಳ್ತಾ ಇದ್ದಾನೆ, ಹೀಗೆ ನಿಮ್ಮನ್ನು ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ, ಅವರಿಗೆ ತತ್ವದ ಬಗ್ಗೆ ಹೇಳಲಿಕ್ಕೆ ಗೊತ್ತಾಗಿಲ್ಲ, ನಿಮ್ಮ ವೈಯಕ್ತಿಕವಾಗಿ ನಿಮ್ಮನ್ನು ಬೈತಾ ಇದ್ದಾರೆ ಅಂತ ಹೇಳಿಕೊಂಡು ಮೂರನೇ ವ್ಯಕ್ತಿ ಬಂದು ನನ್ನಲ್ಲಿ ಹೇಳಿದಾಗ ನಾನು ಏನಂತೇನೆ, ಅಖಿಲ ಶ್ರುತಿ ನನ್ನ ಕಿವಿಗೆ ಏನೆಲ್ಲ ಬಿತ್ತೋ, ಶ್ರುತಿ ಅಂದರೆ ಕಿವಿ, ನನ್ನ ಕಿವಿಗೆ ಏನೆಲ್ಲ ಬಿತ್ತೋ ಅದನ್ನೆಲ್ಲ ಭಗವಂತನ ಕಡೆಗೆ ಸಾರಯತಿ, ನಾನು ದೇವರ ಕಡೆಗೆ ಕಳಿಸಿಕೊಡ್ತಾ ಇದ್ದೇನೆ, ದೇವರಿಗೆ ಬಿಟ್ಟಿದ್ದೇನೆ ಅಂತ ಎನ್ನುವುದು ತಿಳುವಳಿಕೆ ಬರಬೇಕು ಅಂತಾದರೆ ಭಾಗವತವನ್ನು ಓದಬೇಕು. ಅದಕ್ಕೆ ಅಖಿಲ ಶ್ರುತಿ ಸಾರಂ ತಂದರು. ಶ್ರುತಿ ಅಂದರೆ ಕಿವಿಯ, ಅಖಿಲ ಅಂದರೆ ಕಿವಿಗೆ ಬಂದದ್ದ, ಏನೆಲ್ಲ ಶಬ್ದಗಳು ಕಿವಿಗೆ ಬಂದಿದ್ದು ಅದನ್ನೆಲ್ಲ ಏನು ಮಾಡಬೇಕು, ಸಾರಯತಿ. ಸಾರು ಅಂದರೆ ಗೊತ್ತಾ, ಹೋಗೋದಕ್ಕೆ ಸಾರು ಅಂತ ಹೆಸರು, ನಿಧಾನಕ್ಕೆ ಹೋದರೆ ಸರು ಅಂತ ಅರ್ಥ, ಅವಸರವಾಗಿ ಹೋದರೆ ಸಾರು ಅಂತ ಅರ್ಥ. ಅದು ಸಾರಯತಿ. ಹಾಗಾದರೆ ಭಗವಂತನ ಕಡೆಗೆ ಅದನ್ನು ಕಳಿಸೋಣ. ಅದು ಭಗವಂತನ ಕಡೆಗೆ ಕಳಿಸುವ ಬುದ್ಧಿ ನಮಗೆ ಬರುತ್ತೆ ಯಾವಾಗ, ಭಾಗವತ ಓದಿದಾಗ. ಆದ್ದರಿಂದ ಭಾಗವತಕ್ಕೆ ಹೆಸರು ಅಖಿಲ ಶ್ರುತಿ ಸಾರಂ ಅಂತ ಹೇಳಿಕೊಂಡು. ಇಲ್ಲದಿದ್ದರೆ ಅಶ್ವತ್ಥಾಮಾಚಾರ್ಯ ಇರುವಾಗ ಕೃಷ್ಣನಿಂದ ಸಖತ್ತು ಬಯಸಿಕೊಂಡಿದ್ರ, ಅದೇ ಅಶ್ವತ್ಥಾಮಾಚಾರ್ಯ ಶುಕಾಚಾರಾಗಿ ಬಂದು ಭಾಗವತ ಉಪದೇಶ ಮಾಡಿಬಿಟ್ರೆ ಯಾರನ್ನು ತೆಗಿಬೇಕು ಅಂತ ಸಂಕಲ್ಪ ಮಾಡಿದ್ರು ಅಶ್ವತ್ಥಾಮಾಚಾರ್ಯರು, ಅದೇ ಅಶ್ವತ್ಥಾಮಾಚಾರ್ಯ ಶುಕಾಚಾರ್ಯ ಬಂದು ಯಾರನ್ನು ತೆಗಿಬೇಕು ಅಂತ ಸಂಕಲ್ಪ ಮಾಡಿಬಿಟ್ರು ಅವರನ್ನೇ ಉದ್ಧಾರ ಮಾಡೋದಕ್ಕೋಸ್ಕರ ಪ್ರಯತ್ನ ಪಟ್ಟರಲ್ವೋ. ಅಖಿಲ ಶ್ರುತಿ ಸಾರಂ. ಹೀಗೆ ಇಂತಹ ಭಾಗವತವು ಶುಕ ಶೌನಕರ ಸಂವಾದದ ರೂಪದಲ್ಲಿ ಸಮಾಜಕ್ಕೆ ಬಂದಿದೆ. ಅದರಲ್ಲಿ ಅಶ್ವತ್ಥಾಮಾಚಾರ್ಯರು ಪಾಂಡವರ ಯುದ್ಧ, ಅಶ್ವತ್ಥಾಮಾಚಾರ್ಯರು ಮಕ್ಕಳ ತಲೆ ಕಡಿಯುವುದು, ಅದೆಲ್ಲ ವಿಚಾರಗಳು ಬಂದು ಆ ಅಶ್ವತ್ಥಾಮಾಚಾರ್ಯರನ್ನು ಅರ್ಜುನ ತಾನು ಕಟ್ಟಿ ತಂದು ದ್ರೌಪದಿ ಮುಂದೆ ಹಾಕುವುದು, ದ್ರೌಪದಿ ಬಿಟ್ಟು ಬಿಡು ಅಂತ ಹೇಳುವುದು, ಪಾಂಡವರಿಗೆ ಕೊನೆಗೆ ರಾಜ್ಯ ಸಿಕ್ಕಿದ ಮೇಲೆ ಕುಂತಿ ಕೃಷ್ಣನನ್ನು ಹಿಂದಿನಿಂದ ತಾನು ಹೋಗ್ತಾ ಇರುವುದು. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಅಂತ ಕುಂತಿಯ ಪ್ರಾರ್ಥನೆ. ಕೃಷ್ಣ ಆಯ, ವಾಸುದೇವ ಆಯ, ದೇವಕೀ ನಂದನ ಆಯ, ನಂದಗೋಪಕುಮಾರ ಆಯ, ಗೋವಿಂದ ಆಯ. ಆಯ ಅಂದರೆ ಏನರ್ಥ ಗೊತ್ತಾ? ಆಯವ್ಯಯ ಪಟ್ಟಿ ಗೊತ್ತಾ? ಮೊನ್ನೆ ಹೊಸ ಪಂಚಾಂಗ ಬತ್ತಾ, ವಿಶ್ವಾಸ ನಾಮಕ ಪಂಚಾಂಗ ಬಂತ. ಕೆಲವರಿಗೆ ಆ ಪಂಚಾಂಗ ಚೆನ್ನಾಗಿ ಉಂಟು, ಕೆಲವರಿಗೆ ಪಂಚಾಂಗ ಚೆನ್ನಾಗಿಲ್ಲ. ಯಾರಿಗೆ ನಕ್ಷತ್ರ ಪ್ರಕಾರ ಆಯಕ್ಕಿಂತ ವ್ಯಯನೇ ಜಾಸ್ತಿ, ಹಾಳಾದ್ದು ಪಂಚಾಂಗ ಅಂದರು. ಯಾರಿಗೆ ಆಯ ಜಾಸ್ತಿ ಉಂಟು ಬೇಶ್ರಿ, ಜ್ಯೋತಿಷ್ಕರು ಚೆನ್ನಾಗಿದ್ದಾರೆ. ಜ್ಯೋತಿಷ್ಕರು ಚೆನ್ನಾಗಿದ್ದದ್ದಲ್ಲ, ನಮ್ಮ ಜನ್ಮಾಂತರದ ಕರ್ಮ ಚೆನ್ನಾಗಿದ್ದದ್ದು ಅಂತ ಅರ್ಥ. ಆದರೆ ಆಯ ವ್ಯಯ ಅಲ್ವೋ, ವ್ಯಯ ಅಂದರೆ ನಷ್ಟ, ಆಯ ಅಂದರೆ ಲಾಭ. ಈ ತಮಿಳ್ನಾಡಲ್ಲೆಲ್ಲ ಇವರಿಗೆ ಲೆಕ್ಕ ಪರಿಶೋಧಕರಿದ್ದಾರಲ್ಲ, ಅವರ ಕಟ್ಟಡಕ್ಕೆ ಹೆಸರೇನು ಗೊತ್ತಾ? ಆಯಕರ್ ಭವನ ಅಂತ. ಆಯಕರ್ ಭವನ ಅಂತ, ಆಯಕ್ಕೆ ಕರವನ್ನು ವಿಧಿಸುವ ಭವನ ಆಯಕರ್ ಭವನ ಅಂತ ತಮಿಳ್ನಾಡಲ್ಲಿ. ಅವ ಹಿಂದಿ ದ್ವೇಷ ಮಾಡಲಿ ಬೇಕಾದರೆ, ಆದರೆ ಈ ಶಬ್ದವನ್ನು ಮಾತ್ರ ಇನ್ನೂ ಯಾಕೆ ಅವನಿಗೆ ಅರ್ಥ ಆಗಿಲ್ಲ ಕಾಣೋದ್ರಿಂದ ಆ ಶಬ್ದ ಹಾಗೆ ಉಳ್ಕೊಂಡಿದೆ, ಆಯಕರ್ ಭವನ ಅಂತ ಹೇಳಿಕೊಂಡು. ಹಾಗಾದರೆ ಆಯ ಅಂದರೆ ಲಾಭ. ಕುಂತ್ಯಂತ ಇದ್ದಾಳೆ, ನಿನ್ನಿಂದ ಎನಗೆ ಲಾಭ ಬೇಡ, ನಿನ್ನಿಂದ ಎನಗೆ ಲಾಭ ಬೇಡ. ಏನರ್ಥ? ನಿನ್ನಿಂದ ಎನಗೆ ಫಲ ಬೇಡ, ಮತ್ತು ನೀನೇ ಎನಗೆ ಲಾಭ. ಕೃಷ್ಣ ಆಯ, ಕೃಷ್ಣಾಯ ಸವರ್ಣ ದೀರ್ಘ ಸಂಧಿ ಬಂತು ಅಂತಂದರೆ ಕೃಷ್ಣಾಯ ಅಂತ ಆಗುತ್ತಾ? ಕೃಷ್ಣ ಕೂಡಿಸು ಆಯ, ಕೃಷ್ಣಾಯ. ಆಯ ಅಂದರೆ ಲಾಭ. ಯಾರು ಲಾಭ? ಕುಂತಿ ಕೇಳ್ತಾ ಇದ್ದಾಳೆ, ನಿನ್ನಿಂದ ಬರಬೇಕಂತ ಲಾಭ, ರಾಜ್ಯ ಲಾಭ ಆಯಿತು ಪಾಂಡವರಿಗೆ, ಇನ್ನು ನನಗೆ ನಿನ್ನಿಂದ ಏನು ಲಾಭ ಬೇಡ, ನೀನೇ ಎನಗೆ ಲಾಭವಾಗಿ ಬಾ ಎನ್ನುವುದು ಕೃಷ್ಣ ಕೂಡಿಸು ಆಯ, ಕೃಷ್ಣಾಯ. ಅದೇ ರೀತಿ ಮುಂದೆ ವಾಸುದೇವ ಆಯ, ವಾಸುದೇವನಾಗಿ ಬಾ, ದೇವಕೀ ನಂದನನಾಗಿ ಬಾ, ತಾಯಿಗೆ ನೆಮ್ಮದಿಯನ್ನು ಕೊಟ್ಟವನಾಗಿ ಬಾ. ತಾಯಿಯಂದರು ತುಂಬ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ. ಈಗ ಮಕ್ಕಳನ್ನು ಹಳೆದಿದ್ದಾರೆ, ತಂದೆ ತಾಯಿ ಇಬ್ಬರು ಕೂಡ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ. ಕೃಷ್ಣನ ಚಿಂತನೆ ಮಾಡೋಣ. ಕುಂತಿ ಹೇಳಿಕೊಟ್ಲು, ದೇವಕೀ ನಂದನ ಆಯ, ದೇವಕೀ ನಂದನಾಯ. ದೇವಕಿಯ ನಂದನನೇ, ದೇವಕಿಗೆ ತೃಪ್ತಿ ಕೊಟ್ಟವನೇ, ಕಂಸನನ್ನು ಮಾವನನ್ನು ಕೊಂದ ಕೂಡಲೇ ವಸುದೇವ ದೇವಕಿಯನ್ನು ಸೆರೆಯಿಂದ ಬಿಡಿಸಿದವನೇ, ಬಿಡಿಸುವ ಮೂಲಕ ದೇವಕಿಗೆ ತೃಪ್ತಿ ಕೊಟ್ಟವನೇ ದೇವಕೀ ನಂದನ ಆಯ ಅಂತ ಹೇಳಿಕೊಂಡು ಈ ರೀತಿಯಲ್ಲಿ ಕೃಷ್ಣನನ್ನು ಕುಂತಿ ತಾನು ಕೊನೆಯ ಹಂತದಲ್ಲಿ ಪ್ರಾರ್ಥನೆ ಮಾಡಿ ವಿಪದ ಸಂತುನ ಶಾಶ್ವತೆ ತತ್ರ ತತ್ರ ಜಗತ್ಪತೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ.
ನನಗೆ ವಿಪತ್ತು ಬರಲಿ ಅಂತ ಪ್ರಾರ್ಥನೆ ಅರ್ಥ. ಇಷ್ಟ ತನಕ ತುಂಬ ವಿಪತ್ತೆಂಬ ಸಂಪತ್ತು ಕೊಟ್ಟಿದ್ದಿ, ಸಂಪತ್ತೆಂಬ ಆಪತ್ತು ಕೊಟ್ಟಿಲ್ಲ, ವಿಪತ್ತೆಂಬ ಸಂಪತ್ತು ಕೊಟ್ಟಿದ್ದಿ ಕೃಷ್ಣ, ಇದನ್ನು ಹೀಗೆ ಮುಂದುವರಿಸುವಂಥ ಒಂದು. ಇನ್ನೊಂದು ಅರ್ಥ ಏನು ಅಂತಾದರೆ, ನನ್ನ ವಿಪತ್ತು ಅಕ್ಕಪಕ್ಕದವರಿಗೆ ಇರಲಿ ಅಂತ. ಇದು ಕುಂತಿ ಮಾಡಿದ ಪ್ರಾರ್ಥನೆ. ವಿಪದಃ ಸಂತು ನಹ ಶಶ್ವತ್, ಇದು ಸಂಸ್ಕೃತದ ಒಂದು ಶೈಲಿ. ಮೊದಲು ನಹ ನಮಗೆ, ವಿಪದಃ ಆಪತ್ತುಗಳು, ಸಂತು ಇರಲಿ. ಎರಡನೇ ಅರ್ಥ ನಹ ನಮ್ಮ ವಿಪದಃ ಆಪತ್ತುಗಳು ಸಂತು ಇರಲಿ. ಯಾರಿಗೆ? ಅಕ್ಕಪಕ್ಕದವರಿಗೆ. ಅಕ್ಕಪಕ್ಕದವರಿಗೆ ಅಂತಂದರೆ ಯಾರು ನಮಗೆ ಉಪದ್ರ ಮಾಡ್ತಾರೋ ಅವರಿಗೆ ಆಪತ್ತಿರಲಿ. ಯಾರು ಉಪದ್ರ ಮಾಡ್ತಾರೆ? ನಾವು ಬರುವಾಗ ಉತ್ಸಾಹದಲ್ಲಿ ಬಂದು ಕೂತಿದ್ದೇವೆ, 1 ಗಂಟೆ ಆಗುವಾಗಲೇ ತೂಕಡಿಕೆ ಶುರುವಾಯಿತು ನಮಗೆ. ಸುಮ್ಮನೆ ನಾನು ಹೇಳೋದು ಅಲ್ಲ, ಅದು ಹೌದು, ವಿಷಯ ಹೌದು. ಅದಕ್ಕೆ ಯಾವಾಗಲೂ ಅಷ್ಟೇ, ಇದ್ದದ್ದನ್ನು ಇದ್ದ ಹಾಗೆ ಹೇಳಿಬಿಟ್ರೆ ಕೆಂಡದಂಥ ಸಿಟ್ಟು ಅಂತ ಒಂದು ಮಾತು ಉಂಟು. ಅದಕ್ಕೆ ಸರಿಯಾಗಿ ನಮಗೆ ಬೇಕಾದವರು ಇವರು, ತೂಕಡಿಕೆ ನಮಗೆ ಬೇಕಾದವರ, ಬೇಡದವರು. ಆದರೂ ಕೂಡ ನಿಮ್ಮ ಜೊತೆ ನಾನೂ ಬರ್ತೇನೆ ಅಂತ ಬಂದಿದ್ದಾರೆ. ಪಾಪ ಬಂದಿದ್ದಾರೆ, ಅಷ್ಟು ದೂರದಿಂದ ಬಂದಿದ್ದಾರೆ. ಆದ್ದರಿಂದ ಅವರಿಗೆ ಆಶ್ರಯ ಕೊಡೋಣ ಅಂಥೇಳಿ ನಾವು ಅವರಿಗೆ ಇಲ್ಲೇ ಕೊಡು, ಬೇರೆ ಎಲ್ಲಿ ಕೊಡಬೇಡ ಅಂತ ಇಲ್ಲೇ ಕೊಡು ಅಂಥೇಳಿ ನಮ್ಮಲ್ಲೇ ಕೊಡಿಸಿಕೊಂಡಿದ್ದೇವೆ. ಹಾಗಾದರೆ ನಮಗಿದು ಬೇಕಾದವರಲ್ಲ, ನಮಗೆ ಬೇಡದವರು ಅಲ್ವೋ? ದೇವರಲ್ಲಿ ಕುಂತಿ ಪ್ರಾರ್ಥನೆ ಮಾಡಿದ್ದಾಳೆ. ಸದ್ಯ ಈಗ ಒಂದು 24 ಗಂಟೆ ಆದರೂ ಏನು ವಿಪದಃ, ನನ್ನದೇನು ಜನ್ಮಾಂತರದ ಪ್ರಾರಬ್ಧ ಉಂಟು, ಕೆಟ್ಟ ಪ್ರಾರಬ್ಧ ಉಂಟು, ಅದು ತತ್ರ ಸಂತು, ನನ್ನ ಜೊತೆಗೆ ಇರತಕ್ಕಂಥ ನಿದ್ದೆಗೆ ಈ ವಿಪತ್ತು ಬರಲಿ ಅಂಥೇಳಿ ಒಂದು 24 ಗಂಟೆ ಪ್ರಾರ್ಥನೆ ಮಾಡಿದೆವು ಅಂತಂದರೆ 24 ಗಂಟೆಯೂ ತೂಕಡಿಸುವುದು ತಪ್ಪಿ ಹೋದೀತು. ಇದು ಆದ್ದರಿಂದ ನಮ್ಮ ವಿಪತ್ತುಗಳು, ನಮಗೆ ಇರತಕ್ಕಂಥ ಕಷ್ಟಗಳು ಇನ್ನೊಬ್ಬನಿಗೆ ಬರಲಿ ಅಂತ ಪ್ರಾರ್ಥನೆ ಮಾಡುವುದು ತಪ್ಪಲ್ಲ. ಮಾತ್ರ ಯಾರಿಗೆ? ಸಾತ್ವಿಕರಿಗೆ ಬರಲಿ ಅಂತಲ್ಲ, ನಮಗೆ ಉಪಟಳ ಮಾಡುವವರಿಗೆ ನನ್ನಲ್ಲಿದ್ದಂತಹ ಕಷ್ಟಗಳು ಬರಲಿ ಅಂತೇಳಿ ಪ್ರಾರ್ಥನೆ ಮಾಡುವುದು ತಪ್ಪಲ್ಲ. ಕುಂತಿ ತಾನು ಪ್ರಾರ್ಥನೆ ಮಾಡಿ ಸಮಾಜಕ್ಕೆ ಸಂದೇಶವನ್ನು ಕೊಟ್ಟಿದ್ದಾಳೆ. ಈ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡ ಮೇಲೇ ಕೃಷ್ಣ ಮೆಲ್ಲ ಮುಂದೆ ಹೋಗ್ತಿರೋದು. ಕೃಷ್ಣ ಮೆಲ್ಲ ತಿರುಗಿ ಅವಳಿಗೊಂದು ನಗು ಮೀರಿ ಕೃಷ್ಣ ತಾನು ತನ್ನ ದ್ವಾರಿಕೆಗೆ ಎದ್ದುಕೊಂಡು ಹೋಗಿದ್ದಾನೆ. ಪಾಂಡವರದ್ದು ಸ್ವರ್ಗಾರೋಹಣ ಪರ್ವನು ಮುಗಿದಿದೆ. ಇನ್ನು ಸ್ವರ್ಗಾರೋಹಣ ಅಂತಂದಾಗ ಇಲ್ಲೇ ನಮ್ಮ ಬದರಿಕಾಶ್ರಮದಲ್ಲಿರತಕ್ಕಂಥ ಸ್ವರ್ಗಾರೋಹಣ ಅಲ್ಲ. ಪ್ಲವಂತಃ ಸಪ್ತವಾರಿದೀನ್ ತತ್ರ ನಾರಾಯಣ ಕ್ಷೇತ್ರ ತೇಷಾಂ ತನ್ವಃ ಪತನ್. ಆಶ್ಚರ್ಯ ನಮ್ಮಲ್ಲಿ ತಿಳಿದವರು ಕೂಡ ಅನ್ನ ಆಹಾರ ಅದು ಇದೆಲ್ಲ ಬಿಟ್ಟು ಪಾಂಡವರು ಸ್ವರ್ಗಾರೋಹಣ ಹೋದ ಜಾಗ ಅಂತ ಹೇಳಿಕೊಂಡು ಪಾಪ ಅಲ್ಲಿಯ ಪಂಡಾಗಳು ತೋರಿಸ್ತಾರೆ. ಇಲ್ಲಿ ದ್ರೌಪದಿ ಬಿದ್ದದ್ದು. ಅವರು ಹೇಳುವ ಕ್ರಮ ನೋಡಿದಾಗ ದ್ರೌಪದಿ ಬೀಳುವಾಗ ಅವರು ಇದ್ದರು ಅಂತ ಎಣಿಸಬೇಕು. ಕರಾರುವಾಕ್ಕಾಗಿ ಹೇಳ್ತಾರೆ, ಇಲ್ಲೇ ದ್ರೌಪದಿ ಬಿದ್ದದ್ದು, ಇಲ್ಲೇ ನಕುಲ ಸಹೋದರರು ಬಿದ್ದದ್ದು. ಎಲ್ಲಿ? ಬದರಿಕಾಶ್ರಮ ಆದ ಕೂಡಲೇ ಸ್ವಲ್ಪ ಮುಂದೆ ಹೋದಾಗ ಆಚಾರ್ಯ ಮಧ್ವರಂತಾರೆ, ಸ್ವಯಂ ಹೋದವರು ಆಚಾರ್ಯ ಮಧ್ವರಂತಾರೆ. 7 ಸಮುದ್ರಗಳನ್ನು ದಾಟಿಕೊಂಡು ತತ್ರ ನಾರಾಯಣ ಕ್ಷೇತ್ರ ತೇಷಾಂ ತನ್ವ ಅಪತನ್ ಅಂತ ಹೇಳ್ತಾರೆ. ಆದರೆ ನಾವೇನು ಮಾಡಿದ್ದೇವೆ ಈಗ ಅಂತಂದ್ಬಿಟ್ಟು ಯಾರೋ ಪಂಡಾಗಳು ಹೇಳಿದ್ದನ್ನು ಕೇಳಿಸ್ಕೊಂಡು, ಅಲ್ಲ ಇರಲಿ ನಂಬಿಕೆ, ಅದೆಲ್ಲ ಅವರವರ ನಂಬಿಕೆ, ಆದರೆ ದೇವರ ಪೂಜೆ ಅದು ಇದೆಲ್ಲ ಬಿಟ್ಟು ಹೋಗಿ ಅಲ್ಲಿಂದ ಪಾಂಡವರದ್ದು ಸ್ವರ್ಗಾರೋಹಣ ಆಯಿತು. ಪರೀಕ್ಷಿತ್ ರಾಜನಿಗೆ ಪಟ್ಟಾಭಿಷೇಕ ಆಯಿತು. ಪರೀಕ್ಷಿತ್ ರಾಜನೇ ಸಿಂಹಾಸನದಲ್ಲಿ ತಾನು ಕೂತ. ಅರ್ಜುನನ ಮೊಮ್ಮಗ ಭೀಮಸೇನನ ಮಗನಿಗೆ ಸಿಗುವುದನ್ನು ಕೃಷ್ಣ ತಪ್ಪಿಸಿದ. ಭೀಮಸೇನನ ಮಗ ಒಬ್ಬ ದೊಡ್ಡವ ಇದ್ದ, ಇವನಿಗಿಂತ ದೊಡ್ಡವ ಇದ್ದ. ಅವನಿಗೆ ಸಿಗುವುದನ್ನು ಕೃಷ್ಣ ತಪ್ಪಿಸಿದ. ಅವನನ್ನು ರುದ್ರದೇವರ ಬಳಿಗೆ ಕಳಿಸಿಕೊಟ್ಟ. ಶರ್ವತ್ರಾತ ಅಂತ ರುದ್ರದೇವರ ಬಳಿ ಕಳಿಸಿಕೊಟ್ಟ. ಯಾಕೆ ಕಳಿಸಿಕೊಟ್ಟು ನಿಮ್ಮ ಭಾಷಣ ಮಾತನ್ನು ಲೈನ್ ಕ್ಲಿಯರ್ ಮಾಡಿದ ಕೃಷ್ಣ. ಯಾರಿಗೆ? ಪರೀಕ್ಷಿತ್ ರಾಜನಿಗೆ ರಾಜ್ಯ ಸಿಗಬೇಕು ಅಂಥೇಳಿ ಕೃಷ್ಣನದು ಭಾರೀ ಸಂಕಲ್ಪ. ಯಾಕೆ? ಸುಭದ್ರ ಯಾರು? ತ್ರಿಜಟ ಯಾರು? ಸೀತೆಯನ್ನು ಕಾಪಿಡಿದವಳು. ಸೀತೆ ಯಾರು? ವೈದಿಕ ಸಾಹಿತ್ಯವನ್ನು ಕಾಪಿಡಿದ ತ್ರಿಜಟ ಸುಭದ್ರೆಯ ರೂಪದಲ್ಲಿ ಬಂದು ಅವಳ ಪರಂಪರೆಯಲ್ಲಿ ಬಂದಿರತಕ್ಕಂಥ ಪರೀಕ್ಷಿತ್ ರಾಜನಿಗೆ ರಾಜ್ಯ ಸಿಗುವಂತೆ ಕೃಷ್ಣ ಮಾಡಿ ಏನಂದ ಅಂತಂದುಬಿಟ್ರೆ, ನನ್ನನ್ನು ಗಟ್ಟಿ ಹಿಡ್ಕೊಳ್ಳಿ, ಸಂಪತ್ತು ನಿಮಗೇನೇ ಸಿಗುವಂತೆ ಮಾಡ್ತೇನೆ. ನನ್ನನ್ನೇ ಗಟ್ಟಿ ಹಿಡ್ಕೊಳ್ಳಿ, ಅಣ್ಣ ತಮ್ಮಂದರಿಗೆ ಪಾಲಾಗುವ ಪ್ರಸಂಗ ಬಂದರೆ ಹೆಚ್ಚು ಆಸ್ತಿ ನಿನಗೇನೇ ಸಿಗುವಂತೆ ಮಾಡ್ತೇನೆ. ಆ ರೀತಿಯಲ್ಲಿ ಪರೀಕ್ಷಿತ್ ರಾಜನಿಗೆ ರಾಜ್ಯ ಸಿಕ್ಕಿತು. ರಾಜ್ಯಭಾರ ಮಾಡಿದ. ಏನೋ ತಲೆಯಲ್ಲಿ ದುರ್ಬುದ್ಧಿ ಸ್ವಲ್ಪ ಸೇರಿಕೊಂಡಿತು. ಆದ್ದರಿಂದ ಒಬ್ಬ ಋಷಿಯನ್ನು ಅಪಮಾನ ಮಾಡಿದ. ಋಷಿಯಿಂದ ಶಪ್ತನಾದ. 7 ದಿವಸ. ನಿಮ್ಮಲ್ಲಿ ಶಾಪ ಕೊಡುವ ಕ್ರಮ ಹೇಗ್ರಿ? ಸತ್ತೇ ಹೋಗು ಅಂತ ಅಲ್ವೋ? ಇಂಥ ದಿವಸ ಸತ್ತು ಹೋಗು ಅಂತ ಶಾಪ ಕೊಡ್ತೇವೆ ಇಲ್ಲಿ. ಆದರೂ ಇದು ಹೊಸ ಶಾಪ ಅಲ್ವೋ? ಏನು ಅಂತ?
7ನೇ ದಿವಸದಲ್ಲಿ ಸತ್ತು ಹೋಗು ಅಂತೇಳಿ ಶಾಪ ಕೊಡೋದು ಹೊಸ ಶಾಪ ಅಲ್ವೋ? ಅದನ್ನು ಸ್ವಲ್ಪ ನಾವು ಕೂಡ ಕಲಿಯೋಣ. ನಮಗೆ ಸಿಟ್ಟು ಬರುತ್ತೆ, ಹೌದು. ಸಿಟ್ಟು ಬಂದಾಗ ನಮ್ಮ ಮಗ ಅಂತಲೂ ನೋಡೋಲ್ಲ, ಎದುರಿಗಿದ್ದಾನೆ ಹಾಳಾಗಿ ಹೋಗು ಅಂತ. ಅವ ಕೇಳ್ತಾನ ಎಂದಿನಿಂದ ಅಂತ? ಅವ ಕೇಳ್ತಾನ? ಯಾವಾಗ ಬೈದೇವೋ ಅಂದಿನಿಂದ ಅಂತ ಅರ್ಥ ಅದಕ್ಕೆ ಅಲ್ವೋ? ಸತ್ತೇ ಹೋಗು ಅಂತ ಅಂದ್ಬಿಟ್ರೆ ಆಗಲೇ ಸಾಯಬೇಕು ಅಂತ ಅರ್ಥ. ಆದರೆ ಪರೀಕ್ಷಿತ್ ರಾಜನಿಗೆ ಮಾತ್ರ ಋಷಿ ಶಾಪ ಕೊಟ್ಟದ್ದು ಇಂದಿನಿಂದ 7ನೇ ದಿವಸಕ್ಕೆ ಅಂತ. ಯಾಕೆ? ಸ್ವಯಂ ಕೃಷ್ಣನ ಸೊಸೆ ಸರಸ್ವತಿ ನಾಲಿಗೆಯಲ್ಲಿ ಕೂತುಕೊಂಡು ಆ ಪರೀಕ್ಷಿತ್ ರಾಜ 7 ದಿವಸ ಸಾಧನೆ ಮಾಡಲಿ ಎನ್ನುವ ಉದ್ದೇಶದಿಂದ. ಹಾಗಾದರೆ ನಾವು ಕೂಡ ಏನೋ ತಪ್ಪು ಮಾಡ್ತೇವೆ, ಅಪ್ಪನಿಗೆ ಸಿಟ್ಟು ಬಂತು, ಅಪ್ಪ ಬೈಲಿಕ್ಕೆ ಶುರು ಮಾಡ್ತಾನೆ ಗೊತ್ತಾಗ್ಬಿಟ್ರೆ ಅಪ್ಪನ ಬಾಯಿಯಲ್ಲಿ ಸರಸ್ವತಿಯನ್ನು ಚಿಂತನೆ ಮಾಡೋಣ. ಸ್ವಲ್ಪ ಬೈಗಳು ಕಮ್ಮಿ ಆಗುತ್ತೆ. ಬೈಗಳು ಕಮ್ಮಿ ಆಗುತ್ತೆ ಅಂತ ನಮಗೆ ಎಂಥದ್ದು ತಪ್ಪು ಮಾಡಲಿಕ್ಕೆ ಪರ್ಮಿಷನ್ ಜಾಸ್ತಿ ಸಿಕ್ಕಿತು ಅಂತ ಅರ್ಥ ಅಲ್ಲ. ಅದಕ್ಕೆ ಏನೋ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಅಪ್ಪ ಒಮ್ಮೆ ತುಂಬ ರೇಗಾಡುವ ಪ್ರಸಂಗ ಬಂದಾಗ ಹೇಗೆ ಋಷಿಯ ಬಾಯಿಯಲ್ಲಿ ಸರಸ್ವತಿ ಕೂತು, ಸರಸ್ವತಿ ಕೃಷ್ಣನ ಸೊಸೆ ತಾನೆ, ಕೃಷ್ಣ ನಾರಾಯಣ ತಾನೆ, ನಾರಾಯಣನ ಮಗ ಬ್ರಹ್ಮ ತಾನೆ, ಬ್ರಹ್ಮನ ಹೆಂಡತಿ ಸರಸ್ವತಿ ತಾನೆ, ಆ ಸೊಸೆ ಅಲ್ಲಿ ಬಾಯಿಯಲ್ಲಿ ಕೂತ್ಕೊಂಡು 7 ದಿವಸ ಕಾಲಾವಕಾಶ ಕೊಟ್ಟಳಲ್ವೋ? ಆ 7 ದಿವಸದಲ್ಲಿ ಸಾಧನೆ ಮಾಡಿಕೊಳ್ಳಿಕ್ಕೆ ಬರುವಾಗ ಶುಕಾಚಾರ್ಯರು ಎದುರಾದರೂ ಭಾಗವತ ಉಪದೇಶವನ್ನು ಆರಂಭಿಸಿದರು ಎಂಬಲ್ಲಿಗೆ ಪ್ರಥಮ ಸ್ಕಂದದ ಕಥೆಯನ್ನು ಏನು ವಿದ್ಯಾಮಾನ್ಯರಿಂದ ನಾವೊಂದು 4 ಅಕ್ಷರ ಕಲ್ತಿದ್ದೆವು. ಅದೇ ಭಾಗವತ. ಅವರಿಂದ 4 ಅಕ್ಷರ ಕಲ್ತಿದ್ದೆವು. ಅದನ್ನು ನಮ್ಮಲ್ಲಿ ಗಟ್ಟಿ ಮಾಡಿದವರು ವಿದ್ಯಾಧೀಶರು. ಹೀಗೆ ಆ ಋಣವನ್ನು ಎಂದೂ ಪರಿಹರಿಸಲಿಕ್ಕೆ ಸಾಧ್ಯ ಆಗೋಲ್ಲ. ಅಂತಹ ವಿದ್ಯಾಮಾನ್ಯರ ವೃಂದಾವನದ ಸನ್ನಿಧಾನದಲ್ಲಿ ತೊದಲು 4 ಭಾಗವತ ಅಕ್ಷರವನ್ನು ಅಂದಿದ್ದೇನೆ. ಇದರಿಂದ ವಿದ್ಯಾಮಾನ್ಯರ ಅಂತರ್ಯಾಮಿ, ಮುಖ್ಯಪ್ರಾಣನ ಅಂತರ್ಯಾಮಿ, ಆ ವೇದವ್ಯಾಸಾತ್ಮಕ ಕಾಳಿಯ ಮದನ ಪ್ರೀತನಾಗಲಿ ಅಂತ ಆಶಿಸಿ 2 ಮಾತನ್ನು ಕೃಷ್ಣಾರ್ಪಣಂ ಅಸ್ತು.